ಈಗ ಪ್ರದೀಪ್ ಈಶ್ವರ್ ಅವರು ಆ ರೀತಿ ಕರೆ ಕೊಡುವಂತದ್ದು ಈ ಕಾನೂನು ವ್ಯವಸ್ಥೆ ಇದಾಗಲ್ವಾ ಸರ್? ನೋಡಿ, ಯಾರೇ ಕೆರಳಿಸುವಂತದ್ದು ನೋಡಿ ಕೆರಳಿಸೋದು. ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ತಪ್ಪಿ ಸರ್ ಇಲ್ಲ, ಯಾರು ನೋಡಿ, ಯಾರು ಕೂಡ ಪ್ರಚೋದನೆ ಯಾರಿದ್ರು ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನನ್ನ ಇತಿಮಿತಿನಲ್ಲಿದ್ರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ರಿಂದ ಯಾರೇ ತೊಡೆ ತಟ್ಟದಿರ್ಬೋದು, ಪ್ರಚೋದನೆಗೆ ಒಳಗಾಗಿರ್ಬೋದು, ಆಗಬಾರ್ದು. ಎಸ್ಪೆಷಲಿ ಪೊಲೀಸರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ ಇಂಥ ಆರೋಪಗಳೆಲ್ಲ? ಹಲವಾರು SITಗಳು ರಚನೆ ಆಗಿದೆ ಅವ್ರ ಮೇಲೆ, ಎಲ್ಲ ಎದುರಿಸಿದಾರಲ್ಲ. ಇದನ್ನು ಏನೋ ಹೇಳಿದ್ದಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದು ಬಿಟ್ಟು ನೀವು ಜನರು ಬಿಟ್ರೆ ಅದು ಸರಿನಾ? ಸರ್, ಫ್ಯಾಮಿಲಿ ಕ್ರೈಮ್ ಮತ್ತು ರಿಲೇಶನ್ಶಿಪ್ ಕ್ರೈಮಲ್ಲಿ ಕ್ರೈಮ್ ಜಾಸ್ತಿ ಆಗಿದೆ ರಾಜ್ಯದಲ್ಲಿ. ಇದಕ್ಕೆ ಇಲಾಖೆ ಏನಾದರೂ ಕ್ರಮ ತೆಗೆದುಕೊಳ್ಳಿ. ನೋಡಿ, ಇದು ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಆದರೆ ನೀವು ಹೇಳ್ದಂಗೆ ಒಂದು ಕುಟುಂಬದಲ್ಲಿ ಸಮಸ್ಯೆಗಳಿದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಈಗ ಮೊನ್ನೆ ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ 3 ಜನ ಹತ್ಯೆ ಮಗಳೇ ಮಾಡಿದ್ದಾರೆ. ಯಾರು ಜವಾಬ್ದಾರಿ ಅದಕ್ಕೆ? ನಿನ್ನೆ ತುಮಕೂರಿನಲ್ಲಾದಂಥ ಘಟನೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಅವ್ರು ಯಾರು ಅಪರಿಚಿತರಲ್ಲ, ಎಲ್ಲರೂ ಪರಿಚಯ ಇರೋರೆ, ಎಲ್ಲರೂ ಕೂಡ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರೆ, ಸ್ನೇಹ ಇಟ್ಕೊಂಡವ್ರೆ. ಸೊ ಇದೆಲ್ಲ ಸ್ವಲ್ಪ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಆದರೆ ನಾವು ನಮ್ಮ ಇಲಾಖೆ ಜವಾಬ್ದಾರಿಯುತವಾಗಿ ಏನು ಜಾಗೃತಿ ಮೂಡಿಸ್ಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಕಾನೂನು ಹೋರಾಟ ಮಾಡಬೇಕು ಅನ್ನೋ ಮಾತನ್ನ ಮಾಡಲಿ. ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂತೆ? ಬರೇ 1 ತಿಂಗಳಿಂದ ಬರೇ ಸೌಂಡ್ ಕೇಳಿಸ್ತಾ ಇದಲ್ಲಪ್ಪ. ಆಕ್ಷನ್ ಯಾವಾಗ? ಹೋಗ್ಲಿ, ಕೋರ್ಟಿಗೆ ಹೋಗ್ಲಿ. ನಾವು ಏನು ಎದುರಿಸ್ಬೇಕು ಎದುರಿಸ್ತೀವಿ. ನಿನ್ನೆ ನೀವು ಬೀದಿನಲ್ಲಿ ಎದುರಿಸಿ ಅಂದ್ರೆ ಎದುರಿಸ್ತೀವಿ. ನೀವು ಸದನದಲ್ಲಿ ಮಾತಾಡ್ತೀರಾ, ಅದನ್ನು ಎದುರಿಸ್ತೀವಿ. ಕಾನೂನು ಹೋರಾಟಕ್ಕೆ ಮುಂದಾಗ್ತೀರಾ, ಅದಕ್ಕೂ ಓಕೆ ಇದ್ದೀವಿ. ಸರ್, ಗ್ಯಾರಂಟಿಗಳಲ್ಲಿ ಗಿವ್ ಇಟ್ ಅಪ್ ಪಾಲಿಸಿ ತರಕ್ಕೆ ಮಾಡ್ತಾ ಇದ್ದಾರೆ ನೋಡಿ. ಈಗ ಕನ್ವೆನ್ಸ್ ಅಂತಲ್ಲ, ಯಾರ್ಯಾರು ಈಗ ಬಹಳಷ್ಟು ಕಡೆ ನಮ್ಗೆ ಕಂಪ್ಲೇಂಟ್ ಬಂದಿದೆ. ಏನಪ್ಪಾ ಅಂದ್ರೆ ಸರ್ಕಾರಿ ನೌಕರು ಕೂಡ ತಗೊಂತಾ ಇದ್ದಾರೆ, ಅದು ಸರಿಯಲ್ಲ. ಸೊ ನೀವು ಸ್ವಪ್ರೇರಣೆಯಿಂದ ಬಿಟ್ರೆ ಒಳ್ಳೇದಲ್ವಾ? ನೀವು ಒಬ್ರು ಮಾದರಿ, ನೀವು ಕೂಡ ಮಾದರಿ ಆಗ್ತೀರಾ ಎಲ್ಲರಿಗೂ. ಸೊ ಅಷ್ಟೇ. ಅದು ಬಿಟ್ಟು ಏನು ಒಂದು ದೊಡ್ಡ ಕ್ಯಾಂಪೇನ್ ರೀತಿಯಾಗಿ ಯಾವುದೇ ಮಾಡ್ತಾ ಇಲ್ಲ ಅನ್ಸುತ್ತೆ. ಸರ್ಕಾರದ ಮೇಲೆ ಎಫೆಕ್ಟ್ ಆಗ್ತಿದೆ ಅಂತ. ಇಲ್ಲ, ವಿಳಂಬ ಹೆಂಗೆ? ಎಷ್ಟು ದಿನ ಆಯ್ತು? ನಿಮ್ಗೆ ನೆನಪಿದೆಯಾ? ಯಡಿಯೂರಪ್ಪ ಅವ್ರ ಸಿಂಗಲ್ 1 ಮ್ಯಾನ್ ಶೋ ಇತ್ತು ಅತಿವೃಷ್ಟಿ ಇದ್ದಾಗ. ಇದೇನು 1 ತಿಂಗಳು ಆಗಿಲ್ಲ ಅಲ್ಲ ಇವ್ರೆ? ಹೋಗ್ತಾರೆ. ಈಗಾಗಲೇ ಚರ್ಚೆ ನಡೆದಿದೆ, ಡೆಲ್ಲಿನಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಹೇಳ್ತಾರಲ್ಲ, ಇಟ್ಸ್ ಎ ಗುಡ್ ಪ್ರಾಬ್ಲಮ್ ಟು ಹ್ಯಾವ್. ಇಷ್ಟೊಂದು ಜನ ನಾಯಕರು ನಮ್ಮಲ್ಲಿದ್ದಾರೆ, ಸಮರ್ಥರಿದ್ದಾರೆ. ಮೊದಲನೇ ಬಾರಿ ಆಯ್ಕೆ ಆದಂಥ ಶಾಸಕರು ಕೂಡ ಕೇಳ್ತಾ ಇದ್ದಾರೆ, 2ನೇ ಬಾರಿ ಆಯ್ಕೆ ಆದಂಥ ಶಾಸಕರು ಕೂಡ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ನಾಯಕತ್ವ ಚೆನ್ನಾಗಿದೆ, ಬಲಿಷ್ಠವಾಗಿದೆ. ಸೊ ಎಲ್ಲರಿಗೂ ಅಕಾಮಿಡೇಟ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನ ಸ್ವಲ್ಪ ಸಾಧಕ ಬಾಧಕ ನೋಡ್ಕೊಂಡು ಮಾಡ್ತಾರೆ ಹೈಕಮಾಂಡ್. ಸಿದ್ದರಾಮಯ್ಯನವರು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಓಡಾಡ್ತಾ ಇದ್ದಾರೆ. ಒಂದ್ ಕಡೆಗೆ ನಿನ್ನೆ ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ಅವರ ಪೋಸ್ಟರ್ಗಳು, ಬ್ಯಾನರ್ಗಳನ್ನು ಹಾಕಿಲ್ಲ, ಅವ್ರನ್ನ ಕಡೆಗಣಿಸಲಾಗಿದೆ ಅನ್ನೋದು ಒಂದು ಕಡೆಗೆ. ನೋಡಿ, ಸರ್ಕಾರದ ಬ್ಯಾನರ್ ಪೋಸ್ಟರ್ಗಳೇನಿದೆ, ಇಟ್ ಹ್ಯಾಸ್ ಟು ಬಿ ಆಸ್ ಪರ್ ಪ್ರೋಟೋಕಾಲ್ ಅಲ್ಲ. ಈಗ ಖರ್ಗೆ ಸಾಹೇಬ್ರ ಫೋಟೋ ಹಾಕಕ್ಕಾಗ್ತದ ಅದರಲ್ಲಿ? ಮತ್ತೆ ನೀವೇ ಹೇಳ್ತೀರಾ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ. ಯಾರ್ಯಾರು ಅಭಿಮಾನಿಗಳು ಹಾಕೊಳ್ಳಿ, ನಿಮ್ದನ ಹಾಕೊಳ್ಳಿ, ನಂದನ ಹಾಕಲಿ, ಯಾರ್ದು ಅದಕ್ಕೇನು ನಿರ್ಬಂಧ ಇಲ್ಲ. ಸರ್ಕಾರದ ಪ್ರೋಟೋಕಾಲ್ ಏನಿದೆ ಅದ್ರ ಪ್ರಕಾರ. ಈಗ ನಾನು ಜಾಹೀರಾತು ನೀಡ್ತೀನಿ, ನನ್ನ ಫೋಟೋ ನೋಡಿದ್ದೀರಾ ಯಾವತ್ತನ? ನಂದೇ ಫೋಟೋ ಹಾಕಲ್ಲ ನಾನು, ಯಾಕಂದ್ರೆ ಇಟ್ ಇಸ್ ನಾಟ್ ಆಸ್ ಪರ್ ಲಾ. ಸಿದ್ದರಾಮಯ್ಯನವರೇ ಪೋಸ್ಟ್ ಹಾಕೊಂಡಿದ್ದಾರೆ, ನನ್ನನ್ನ ಕೆಳಗಿಳಿಸಿದ್ದಾರೆ. ಆದ್ರೆ ಜನರ ಹೃದಯದಿಂದ ಕೆಳಗಿಳಿಸಕ್ಕಾಗಲ್ಲ. ನೋಡಿ, ಯಾರು ಕೆಳಗಿಳಿಸಿಲ್ಲ. ಇದ್ರ ಬಗ್ಗೆ ಆಗ್ಲೇ ಸಿದ್ದರಾಮಯ್ಯ ಸಾಹೇಬ್ರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತ. ಆಮೇಲೆ ಅದು ನಿಜ, ಅವರಿಗೆ ಜನರ ಮನಸ್ಸಿಂದ ತೆಗಿಲಿಕ್ಕೆ ಆಗೋದಿಲ್ಲ. ಅಷ್ಟು ಹಲವಾರು ಭಾಗ್ಯಗಳು ಕೊಟ್ಟಿದ್ದಾರೆ, ಹಲವಾರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ನಮ್ಮ ರಾಜ್ಯದ ಆರ್ಥಿಕ ಸ್ಥಿರತೆಗೆ ಕಾರಣರಾಗಿದ್ದಾರೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ರಾಜ್ಯದ ಹೆಸರಿದೆ ಅಂದ್ರೆ ಅವ್ರದ್ದು ಪಾತ್ರ ಬಹಳ ದೊಡ್ಡದಾಗಿದೆ. ಸೊ ಆದ್ರಿಂದ ಈಗ SM ಕೃಷ್ಣ ಅವರಿಗೆ ಇನ್ನೂ ನೆಲೆಸಲ್ವಾ? ನಾವೆಲ್ಲರೂ IT ಇದರಲ್ಲಿ ದೇವರಾಜ ಅರಸ್ ಅವರ ಹೆಸರು ಇನ್ನೂ ನಾವು ಪ್ರತಿಪಾದಿಸೋದಿಲ್ಲ, ಅವ್ರ ಹೆಸರಲ್ಲಿ ಓಟ್ ಕೇಳೋದಿಲ್ವಾ? ಹಾಗೆ ಕೆಲಸ ಮಾಡಿದ್ರೆ ಶಾಶ್ವತವಾಗಿ ಉಳಿತಾರೆ. ನಾನೇ ರಾಜೀನಾಮೆ ಕೊಟ್ಟಿದ್ದೇನೆ ಅನ್ನೋದಕ್ಕೂ ಕೆಳಗಿಳಿಸಿದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಸಾಹೇಬ್ರಿಗೆ ಹೇಳಿ ಕೇಳಿ ಹಾಕೋದಿಲ್ಲ, ನನ್ಗೆ ಗೊತ್ತಲ್ವಾ?
ಅವ್ರ ಪೋಸ್ಟ್ ಯಾರು ಹಾಕ್ತಾರೆ ಅಂತ ನನಗೆ ಗೊತ್ತಿದೆ ಅಲ್ಲ. ಸಾಹೇಬ್ರು ಹಂಗೆ ಅಲ್ಲಿ ಭಾಷಣದಲ್ಲಿ ಹೇಳಿದ್ರೆ ನಾನು ಒಪ್ಕೊತಾ ಇದ್ದೆ. ಅದೇನಾಗ್ತದೆ, ಯಾರೋ ನಿರ್ವಹಣೆ ಮಾಡ್ತಾರೆ, ಅದಕ್ಕೆಲ್ಲ ಯಾಕೆ ಇದು. ಈಗ ಅವ್ರಿಗೆ ಸಂಪೂರ್ಣವಾದಂಥ ಬೆಂಬಲ, ಆಶೀರ್ವಾದ ಈ ಸರ್ಕಾರಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.